ತಾನೇ ಶಾಬಾ ಮಸ್ಜಿದಲ್ಲಿ 450 ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ಇದು ಮಾಹಿತಿ ಕೊಡಬೇಕಂದ್ರೆ 10,000 ಸಿರಿಂಜು ಉಚಿತವಾಗಿ ಅವ್ರ ಕಡೆಯಿಂದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಗಳಿಗೆ ಅವರು ವಿಸ್ತರಿಸಿದ್ದಾರೆ. ಇಂಥ ಒಂದು ನಾಯಕರು ನಮ್ಮ ಕ್ಷೇತ್ರಕ್ಕೆ ಸಿಗೋದು ನಾವು ಮಾಡಿರೋ ಪುಣ್ಯನೋ ಏನೋ ಗೊತ್ತಿಲ್ಲ. ಇಂಥ ಒಂದು ವೇಗದ ನಿಟ್ಟಿನಲ್ಲಿ ಇವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ಹೋದ್ರೂ ಅವ್ರ ಪ್ರಶಂಸೆ ಮತ್ತು ಎಲ್ಲ ಕೇಳ್ಬೋದು. ನೀವು ಯಾವ ಬೇರೆ ಕ್ಷೇತ್ರದಲ್ಲಿ ಇಷ್ಟು ಚುರುಕಾಗಿ ನೀವು ಕಾರ್ಯಕ್ರಮಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಭವನ ಕೂಡ ಅವರೇ ಕಟ್ಕೊಡ್ಸಿದ್ದು. ಇದು 2 ಅಂತಸ್ತಿಗೆ ಇರೋ ಭವನ, ಇದು ಅಂಬೇಡ್ಕರ್ ಭವನ ಅಂತ. ತುಂಬ ಒಳ್ಳೆ ಸೊಫಿಸ್ಟಿಕೇಟೆಡ್ ರೀತಿಯಲ್ಲಿ ಭವನವನ್ನು ಕಟ್ಕೊಡ್ಸಿದ್ದಾರೆ. ಈ ಭವನದಲ್ಲಿ ಬಡ ಜನರಿಗೆ ಮದುವೆ ಆಗುತ್ತೆ, ಮತ್ತು ಅನೇಕ ಕಾರ್ಯಕ್ರಮಗಳು, ಮಕ್ಕಳ ಬರ್ತ್ಡೇಸ್ಗಳು ಆಗುತ್ತೆ. ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು ನಾವು 2,000 ಮಾತ್ರ ತಗೋತೀವಿ. ಆ ಚಾರ್ಜು ದೇವಾಲಯಕ್ಕೆ ಹೋಗುತ್ತೆ. ವರ್ಷಕ್ಕೆ ಒಂದು ಸತಿ ದೇವರ ಕಾರ್ಯಕ್ರಮಗಳನ್ನು ಅದು ನಾವು ಉಪಯೋಗ ಪಡಿಸ್ತೀವಿ. ಮತ್ತು ಅದು ಬೇರೆ ಯಾವುದು ಇದಕ್ಕೂ ನಾವು ಇದು ಮಾಡಲ್ಲ. ಮತ್ತು ಒಂದು ಮೇಂಟೆನೆನ್ಸ್ ಚಾರ್ಜ್ ಏನಿದೆ ಅದನ್ನು ನಾವು ಇದರಲ್ಲಿ ಅಳವಡಿಸ್ತೀವಿ. ಇನ್ನೊಂದು ಏನಂದರೆ, ಒಳ್ಳೆ ಸಫಿಸ್ಟಿಕೇಷನ್ ಇರೋ ಈ ಅಂತಸ್ತಿಗೆ ಮಾಡಿರೋ ಇದಕ್ಕೆ ನಾವು ಬೇರೆ ಕಡೆ ನೀವು ಎಲ್ಲೂ ನೋಡಿರ್ಬೋದು. ಇಂಥ ಒಂದು ಫೆಸಿಲಿಟೀಸ್ ಇರೋ ಇದು ಮಾಡಿಕೊಟ್ಟಿಲ್ಲ. ಇದಕ್ಕೆ ನಮ್ಮ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಕೆಲಸ ಮಾಡಿದ್ದಾರೆ. ವಾರ್ಡ್ ಪ್ರೆಸಿಡೆಂಟು, ಬ್ಲಾಕ್ ಪ್ರೆಸಿಡೆಂಟು, ಇಂಥವ್ರದ್ದು ಕೈ ಇದರಲ್ಲಿ ತುಂಬ ಇದೆ. ಅವ್ರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ನಾನು ಒಂದು ಇದರಲ್ಲಿ ಇದ್ದೀನಿ. ಧನ್ಯವಾದಗಳು. ಇದೇ ರೀತಿ ಜಾರ್ಜ್ ಸಾಹೇಬರು ಕಾರ್ಯಕ್ರಮಗಳು ಮಾಡಿದ್ರೆ ಈ ಮುಂಬರುವ ಚುನಾವಣೆಯಲ್ಲಿ ಅವರು ಬಂದ್ಬಿಟ್ಟು ಕನಿಷ್ಠ 1 ಲಕ್ಷದ ಮತಗಳಿಂದ ಜಯಗಳಿಸ್ತಾರೆ ಅಂತ ಇವಾಗ ಇಲ್ಲಿಂದ ನಾವು ಹೇಳಿ ಕಳಿಸ್ತಾ ಇದ್ದೀವಿ. ನಮ್ಮ ಕಡೆಯಿಂದ, ನಮ್ಮ ಏರಿಯಾ ಅವ್ರ ಕಡೆ ಜನರ ಕಡೆಯಿಂದ ಅವ್ರಿಗೆ ಒಂದು ವಿಶಸ್ ನಾವು ಈ ರೀತಿಯಲ್ಲಿ ತಿಳಿಸ್ತಾ ಇದ್ದೀವಿ. ಶುಭಾಶಯಗಳನ್ನು ವಿಶಸ್ ಮಾಡ್ತೀವಿ. Thank you very much. First of all, we want to thank our honorable MLA, that is Sri KJ George sir, our Guruji. So almost like he have arranged like 10,000 syringes to the government, to us. So we are very thankful to them. And also in last day before yesterday, we also got more than 500 vaccine near to Sahaba Masjid. And also last week we have arranged in CMA like more than 500 vaccine center. So we are very thankful to our MLA Sarvagna Nagar KJ George sir. Thank you so much.